ಗಂಗಾವತಿಯ ಜನಪ್ರಿಯ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಾರೆ. ಆರೋಪ ಮಾಡೋಕ್ಕಿಂತ ಮುಂಚೆ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿ ದುರ್ಬಳಕೆ ಆಗಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ನನ್ನ ಹತ್ರ ಇರೋ ದಾಖಲೆ ಅಂತ ನಮಗೆ ಬಿಡುಗಡೆ ಮಾಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ತಾವು ಪರಾಮರ್ಶೆ ಮಾಡಿರಿ. ಆಮೇಲೆ ಅವ್ರು ಹೇಳ್ತಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರಿಟ್ಕೊಂಡು ರಾಜೇಶ್ ಶೆಟ್ಟನ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, RTI ಆಗ್ತಾರೆ ಅಂತೇಳಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಏನು 4 ಕಾಮ ನಿರ್ವಹಿಸಿದಾರಲ್ಲ, 3 ಜನ ಗುತ್ತಿದಾರರು ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಅನುದಾನ ಎತ್ತುವಳಿ ಮಾಡಿದ್ದಾರೆ. ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು, ಅವ್ರ ಲೈಸೆನ್ಸನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಅಧಿಕಾರ ಯಾಕಂದರೆ ಇದಕ್ಕೆ ಡಬ್ಲಿ ಎಲ್ಲ ಅಧಿಕಾರಿಗಳು ಹಂತದ ಸಹಿ ಇರ್ತದೆ. ಅವರು ಕೂಡ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಗುತ್ತಿದಾರನ ಇದೆಯಲ್ಲ ಎತ್ತುಳಿಯಾದ ದುಡ್ಡು ಅವ್ರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅನುದಾನ ದುರ್ಬಳಕೆಯಾದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಆಯಾ ದೇವಸ್ಥಾನಗಳಿಗೆ ಕಾಮಗಾರಿ ನಿರ್ವಹಿಸಬೇಕು. ಯಾರ ಕೈಯಾಗ ದುಡ್ಡು ಕೊಡೋಕ್ಕೇನು, ಸರ್ಕಾರ ನಿಯಮಾವಳಿ ಪ್ರಕಾರ ಕಾಮಗಾರಿನೇ ಮಾಡಬೇಕು. ಆ ಏಜೆನ್ಸಿಗೆ ದುಡ್ಡು ಯಾರಿಗೆ ಬೇಕು ಅವ್ರಿಗೆ ಕೊಡೋಕ್ಕೆ ಎಲ್ಲಿಗೂ ಅವಕಾಶ. ಹಾಗಾಗಿ ಈ ವೇದಿಕೆ ಮುಖಾಂತರ ತಾವು ಖುದ್ದಾಗಿ ಇನ್ನುಳಿದಂತಕ್ಕಂಥ ಎಲ್ಲ ಜನಗಳಿಗೆ ಭೇಟಿ ಕೊಡ್ರಿ, ಏನು ಸ್ಥಿತಿಗತಿ ಇದೆ ಅಂತ ವಿನಾಕಾರಣ ಅಧಿಕಾರಿಗಳ ಮಾತು ಕೇಳಿ ನಮ್ಮಂಥ ಹೋರಾಟ ಅಪಹಾರ ಮಾಡಬೇಡ ಅಂತೇಳಿ ಯುವತಿ ಮೂಲಕ ತಮಗೆ ಒತ್ತಾಯಿಸ್ತೀನಿ. ಈಗ ತಮ್ಮ ಮಾಧ್ಯಮಕ್ಕೆ ಈಗ ಮುಂತಾದ ಪಟ್ಟಿಗೆ ಮಾಡ್ತಿದ್ದೇನೆ. ದೇವಸ್ಥಾನಗಳ ದಾಖಲೆಗಳು ಒಂದೊಂದು ದೇವಸ್ಥಾನದ ಅದರಲ್ಲಿ ಕಾಮಗಾರಿ ಎಸ್ಟಿಮೇಟ್ ಇದೆ, MB/CC ಬಿಲ್ ಇದೆ, ಥರ್ಡ್ ಪಾರ್ಟಿ ರಿಪೋರ್ಟ್ ಇದೆ, GPS ಫೋಟೋ ಇದೆ, ಆಮೇಲೆ ಕಾಮಗಾರಿಯ ದೃಢೀಕರಣ ಪತ್ರ ಇದೆ. ಒಂದು ದೇವಸ್ಥಾನದ ನಮ್ಮಲ್ಲಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥದ್ದು 4 ದೇವಸ್ಥಾನಗಳನ್ನು ನಾವು ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ. ಯಾಕಂದರೆ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನೋ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾಮಗಾರಿಗಳಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿರೋ ದಾಖಲೆ ಪ್ರಕಾರ ಈಗ ನಿಮಗೆ ಉದಾಹರಣೆ ಮಾಧ್ಯಮದವರಿಗೆ ಬಿಡುಗಡೆ ಮಾಡ್ತಕ್ಕಂಥ ದಾಖಲೆ ಪ್ರಕಾರ 4 ದೇವಸ್ಥಾನಗಳಲ್ಲಿ ಕಾಮಗಾರಿಯನ್ನು ಮಾಡದೆ ನಕಲಿ ಬಿಲ್ಲುಗಳನ್ನು ಸಲ್ಲಿಸಿ ಅಧಿಕಾರಿಗಳು ಮತ್ತು ಗುತ್ತಿದಾರರು ಶಾಮೀಲಾಗಿ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿ ಎತ್ತುವಳಿ ಮಾಡಿಕೊಂಡಿದ್ದಾರೆ. ಅದರ ಪ್ರಕಾರ ಒಂದೊಂದು ದೇವಸ್ಥಾನ ತಮಗೆ ಮಾಹಿತಿ ಕೊಟ್ಕೊಳ್ತಾ ಹೋಗ್ತಿದ್ದೀನಿ. ಒಂದನೇದಾಗಿ ಗಂಗಾವತಿ ನಗರದ ಜುಲೈ ನಗರ್ ಕಂಪ್ಲಿ ರೋಡ್ನಲ್ಲಿರುವ ಶ್ರೀ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ. ಈ ಜೀರ್ಣೋದ್ಧಾರ ಕಾಮಗಾರಿ ಅಂತೇಳಿ ಇದಕ್ಕೆ ಬಿಡುಗಡೆ ಆಗಿದ್ದ ಅನುದಾನ 5 ಲಕ್ಷ, ಆದರೆ ಗುತ್ತಿದಾರರ ಖಾತೆಗೆ ಬಂದಿದ್ದು 3,75,000 ಗುತ್ತಿದಾರರ ಖಾತೆಗೆ ಜಮಾ ಆಗಿದೆ ಇದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿದಾರರ ಹೆಸರು ತಮಗೆ ಹೇಳ್ತೀನಿ. ಆಮೇಲೆ ಗುತ್ತಿದಾರ ಹೆಸರು ಹೇಳೋಕ್ಕಿಂತ ಪೂರ್ವದಲ್ಲಿ ಏನು ದೃಢೀಕರಣ ಪತ್ರವನ್ನು ಕೊಟ್ಟಿದ್ದಾರಲ್ಲ, ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ ಅಂತೇಳಿ ಗುಡಿ ದೇವಸ್ಥಾನದವರು ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನದ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ ಅಂಥೇಳಿ ಹೆಸರು, ಮೊಬೈಲ್ ನಂಬರ್, ಸಹಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಶಶಿಧರ ಗೌಡ ಸಾಕಿನ್ ಗಂಗಾವತಿ ಅಂಥೇಳಿ ಹೆಸರು ಹಾಕಿದ್ದಾರೆ, ಫೋನ್ ನಂಬರ್ ಹಾಕಿದ್ದಾರೆ. ಆದರೆ ನಾವು ಫೋನ್ ಮಾಡಿ ಅಧಿಕೃತವಾಗಿ ಕೇಳಿದರೆ ಸದಾಶಿವ ಕನಕಪುರ ಅಂಥೇಳಿ ಇವ್ರ ಹೆಸರು ಬರ್ತದೆ. ನಾವು ಕನಕಪುರದವ್ರಿಗೆ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಎರಡನೇದಾಗಿ ಹೊನ್ನೂರಪ್ಪ ಸಾಕಿನ್ ಗಂಗಾವತಿ ಎರಡನೇದು. ಇವ್ರಿಗೆ ಫೋನ್ ಮಾಡಿದರೆ ತಿಪ್ಪೇಶ್ ದೇವಪುರ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ರೀ, ನಾವು ದೇವಪುರದವ್ರು, ನಮ್ಮ ಹೆಸರು ತಿಪ್ಪೇಶ್ ಅಂತಾರೆ. ಮೂರನೇ ಹೆಸರು ಶೇಖರಪ್ಪ ಸಾಕಿನ್ ಗಂಗಾವತಿ ಅಂತೇಳಿ ಇವ್ರು ತೋರಿಸಿದ್ದಾರೆ. ಅದರಾಗ ಕೇಳಿದ್ರೆ ನನ್ನ ಹೆಸರು ರೇಣುಕಾ ಅಂತ ರೀ, ನಮ್ಮ ಒಡಿಗೇರ, ನಮ್ಮದು ಗದಗಿನವ್ರು ಅಂತ ಹೇಳ್ತಾರೆ. ಮಹಿಳೆ ಮಾತಾಡ್ತಾಳೆ ಈ ನಂಬರಿಗೆ. ಅಂದರೆ ದೃಢೀಕರಣ ಪತ್ರ ಇದು ನಕಲಿ, ಈ ಹೆಸರು, ಮೊಬೈಲ್ ನಂಬರ್, ಸಹಿ ಕೂಡ ನಕಲಿ. ಕಾಮಗಾರಿನ ಮಾಡೇ ಇಲ್ಲ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನದ್ದು. ನಮ್ಮಲ್ಲಿರೋ ದಾಖಲೆಯನ್ನು ತಮಗೆ ಈಗಾಗಲೇ ಕೊಟ್ಟಿದ್ದೇನೆ. ನಾನು ಈ ಪ್ರದರ್ಶನ ಮಾಡ್ತಾಯಿದ್ದೆ. ಶಶಿಧರ ಗೌಡ ಅಧ್ಯಕ್ಷರಂತೇನೂ ಇಲ್ಲ, ಬರೀ ಹೆಸರಷ್ಟೇ ಕೊಟ್ಟಿದ್ದಾರೆ. ಅಧ್ಯಕ್ಷರಿದ್ದಾರ ಏನಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಅಧಿಕೃತವಾಗಿ ಅಧ್ಯಕ್ಷರಂತ ಏನಿಲ್ಲ, ಬರೀ ಹೆಸರಷ್ಟೇ ಕೊಟ್ಟಿದ್ದಾರೆ. ಆಮೇಲೆ ಉದ್ಭವ ಲಕ್ಷ್ಮಿ ದೇವಿದು ದೇವಸ್ಥಾನದ ಫೋಟೋ ಅಷ್ಟೇ ತಗೊಂಡಿರ್ತಾರೆ ಅವರು. ಕಾಮಗಾರಿ ನಿರ್ವಹಿಸಿದ ದೇವಸ್ಥಾನದ ಫೋಟೋನೇ ಇಲ್ಲ. ಗರ್ಭಗುಡಿದು ಮುಂದ್ಗಡೆ ನಿಂತು ಫೋಟೋ ತೆಗೆದಾರವರು. ಕಾಮಗಾರಿ ಮಾಡಬೇಕಾದ್ರೆ ಕಾಮಗಾರಿ ಪೂರ್ವದಲ್ಲಿ ಹಂತವಾರು ಛಾಯಾಚಿತ್ರಗಳು GPS ಇರಬೇಕು. ಇದರಲ್ಲಿ ಯಾವುದೂ ಇಲ್ಲ. ದೇವಸ್ಥಾನದ ಮುಂದ್ಗಡೆ ನಿಂತು ಫೋಟೋ ತೆಗಿತಾರೆ. ಇದು ಕೂಡ ದೇವಸ್ಥಾನ ಹೆಸರು ಹೇಳಿ ಇದು ಕೂಡ ದುಡ್ಡು ಎತ್ತುವಳಿ ಮಾಡಿದ್ದಾರೆ. ಆಮೇಲೆ ಮೂರನೇ ವ್ಯಕ್ತಿ ಏನು ಥರ್ಡ್ ಪಾರ್ಟಿ ರಿಪೋರ್ಟ್ ಕೊಡ್ತಾರಲ್ಲ, SR ಕನ್ಸಲ್ಟೆಂಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅಂತ, ಇವರು ಕೂಡ ಕಾಮಗಾರಿಯನ್ನು
ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ನಿರ್ವಹಿಸ್ಯಾರ ಇಲ್ಲ ಅಂತೇಳಿ ಕೊಡಬೇಕು. ಕಾಮಗಾರಿ ಸ್ಥಾನಿಕವಾಗಿ ಪರಿಶೀಲನೆ ಮಾಡದೆ ತಾವು ಕಾಮಗಾರಿ ನಿರ್ವಹಿಸಿದಾರಂತ ಇವರು ಕೂಡ ಸುಳ್ಳು ವರದಿ ಕೊಟ್ಟಾರ. ಇದಾದ ನಂತರ ಇವೆಲ್ಲದ ನೋಡ್ರಿ, ಇವೆಲ್ಲ ಕೂಡ ದೇವಸ್ಥಾನ ಫೋಟೋ, GPS ಫೋಟೋಸ್ ಇವೆಲ್ಲ ತಮಗೆಲ್ಲ ಕೊಟ್ಟಿದ್ದೀನಿ ಈಗಾಗಲೇ. ಆಮೇಲೆ ಇದಕ್ಕೆ ಅಮೌಂಟು ಬಿಡುಗಡೆ ಆಗಿದ್ದಕ್ಕೆ 3,58,788 ಇದು MB ಮೆಜರ್ಮೆಂಟ್ ಬುಕ್ಕ, ಇದರಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಇದು ಗುತ್ತಿಗೆದಾರರ ಹೆಸರು ಹೇಳ್ತೀನಿ ತಮಗೆ, ಗಿರೀಶ್ ದೇಸಾಯಿ ಅಂತ ಇದರ ಏಜೆನ್ಸಿ, ಗಿರೀಶ್ ದೇಸಾಯಿ ಅಂತ ಹೆಸರು. ಇದು ಅವ್ರದ್ದು CC ಬಿಲ್, ಇದು ಹಣ ಕೂಡ ಬಿಡುಗಡೆ ಆಗಿದೆ ಅವ್ರ ಖಾತೆಗೆ. ಅವರು ಕೂಡ ಅಮೌಂಟ್ ತೊಗೊಂಡಿದ್ದಾರೆ. 3,58,782 ರೂಪಾಯಿ ದುಡ್ಡು ಜಮಾ ಆಗಿತ್ತು ಅವರಿಗೆ. ಮೊದಲನೇ ಕಂತು ಹಣ, ಎರಡನೇ ಕಂತು ಹಣ, ಎರಡು ಕಂತು ಬರ್ತದೆ ದುಡ್ಡು. ಇವರು ಕಾಮಗಾರಿಯನ್ನು ನಿರ್ವಹಿಸಿಲ್ಲ, ನಾವು ಕಾಮಗಾರಿ ಮಾಡಿರಲ್ಲ ಅಂಥೇಳಿ ಖುದ್ದಾಗಿ ನೋಡ್ಕೊಂಡು ಬಂದ ನಂತರ ನಾವು ಇದನ್ನು ಮಾಹಿತಿ ಹಕ್ಕು ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಹತ್ರ ತಗೊಂಡಿರೋದು ದಾಖಲಿದು. ಒಂದು ದೇವಸ್ಥಾನದ ಬಿಡುಗಡೆ ಮಾಡಿದ್ದೀವಿ. ಎರಡನೇ ದೇವಸ್ಥಾನ ಗಂಗಾವತಿ ನಗರದ 22ನೇ ವಾರ್ಡಿನಲ್ಲಿರುವ ಶ್ರೀ ಯಜ್ಞವಲ್ಲಭ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ. ಈ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿಯಲ್ಲಿ ಇದು ಕೂಡ ದೃಢೀಕರಣ ಪತ್ರ ಇದೆ ಮಾಧ್ಯಮ ಮಿತ್ರರೇ. ಇದರಲ್ಲಿ ಮುರಳೀಧರ ಸಾಕಿನ್ ಗಂಗಾವತಿ ಅಂತೇಳಿ ಹೆಸರು ತೋರಿಸ್ತಾರ, ಫೋನ್ ನಂಬರ್ ಹಾಕ್ತಾರೆ. ನಾವು ಫೋನ್ ಮಾಡಿದ್ರೆ ಅಂಬರ ಗುಂಡಪ್ಪ ಅಂತ ಹೆಸರು ನೋಡೋದು. ನಾವು ಅಂಬರ ಗುಂಡಪ್ಪ ರೀ, ನಾವು ಮುರಳೀಧರ ಅಲ್ಲ ಅಂತ ಹೇಳ್ತಾರೆ. ಮಸಾರಿ ಕ್ಯಾಂಪ್ ಅಂತ ಊರ ಹೆಸರು. ಯಾವ ಊರು ಅಂದ್ರೆ ಮಸಾರಿ ಕ್ಯಾಂಪ್ ಅಂತಾರೆ. ಎರಡನೇದು ಪ್ರಾಣೇಶ್ ಸಾಕಿನ್ ಗಂಗಾವತಿ ಅಂತೇಳಿ ಹೇಳ್ತಾರೆ. ಇವರು ಬರ್ದಾರ, ಫೋನ್ ನಂಬರ್ ಹಾಕಿದ್ದಾರೆ. ಫೋನ್ ಮಾಡಿದ್ರೆ ಗಿರೀಶ್ ದೇಸಾಯಿ ಅಂದರೆ ಈ ಕಾಮಗಾರಿ ನಿರ್ವಹಿಸಿರ್ತಕ್ಕಂಥ ಗುತ್ತಿಗೆದಾರನೇ ಫೋನ್ ನಂಬರ್ ಹಾಕ್ಯಾರ ಅದಕ್ಕೆ ಏನು ರೀ. ಮೂರನೇ ಹೆಸರು ಪ್ರಹ್ಲಾದರಾವ್ ಸಾಕಿನ್ ಗಂಗಾವತಿ ಅಂತ ಹೇಳ್ತಾರೆ. ಈ ಫೋನ್ ಮಾಡಿದ್ರೆ ಫೋನ್ ಹೋಗೋದಿಲ್ಲ, ಹಸ್ತದಲ್ಲಿಲ್ಲ ನಂಬರ್ ಇದು. ಇದು ಕೂಡ ದೃಢೀಕರಣ ಪತ್ರ ಕೂಡ, ಇದು ಕೂಡ ನಕಲಿ. ಆಮೇಲೆ ಇದು ಥರ್ಡ್ ಪಾರ್ಟಿ ರಿಪೋರ್ಟ್ ಕೂಡ, ಇದು ಕೂಡ ಅವರು ಸ್ಥಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ನಿರ್ವಹಿಸ್ಯಾರ ಇಲ್ಲ ಅಂತೇಳಿ ಹೋಗಿ ನೋಡದೆ ಕಾಮಗಾರಿ ನಿರ್ವಹಿಸ್ಯಾರ ಅಂತೇಳಿ ಕೂತಲ್ಲೇ ಕೊಟ್ಟಾರ ವರದಿ. ಆಮೇಲೆ ಈ ಫೋಟೋಸ್ಗಳೆಲ್ಲ ತೋರಿಸ್ತಾರ. ಇದು ವಿದ್ಯಾನಗರ ಅಂತ ಬರ್ತದೆ, ವಿದ್ಯಾನಗರ GPS ಫೋಟೋಸ್ ವಿದ್ಯಾನಗರ ಅಂತ ಬರ್ತದೆ. ಆಮೇಲೆ ಇದ್ರ ಗುತ್ತಿಗೆದಾರರ ಹೆಸರು ಮಹೇಶ್ ಜವಳಿ ಅಂತ ಗುತ್ತಿಗೆದಾರರ ಹೆಸರು. ಇವರಿಗೆ ಅಕೌಂಟಿಗೆ ಹೋಗಿರೋ ದುಡ್ಡು 2,86,429 ರೂಪಾಯಿ ಅವ್ರ ದುಡ್ಡು ಅವ್ರ ಅಕೌಂಟಿಗೆ ಜಮಾ ಆಗೈತೆ. ಹಾಂ, ಫಸ್ಟ್ ಕಂತು ಜಮಾ ಆಗೈತೆ. ಮೊದಲನೇ ಕಂತು ಎರಡನೇ ಕಂತು ಇರ್ತದ. ಇದು ಎರಡನೇದಾಯಿತು. ಇನ್ನು ಮೂರನೇದು ಗಂಗಾವತಿ ನಗರದ ನೀಲಕಂಠೇಶ್ವರ ಕ್ಯಾಂಪ್ ಶ್ರೀ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿ. ಈ ಕಾಮಗಾರಿಯಲ್ಲಿ ಕೂಡ ಬಿಡುಗಡೆ ಆಗಿದ್ದ ಅನುದಾನ 3,87,000 ಸರ್ಕಾರದ ಅನುದಾನ. ಗುತ್ತಿಗೆದಾರರ ಖಾತೆಗೆ ಜಮಾ ಆಗಿದ್ದು 2,90,731. ಇದು ಕೂಡ ದೃಢೀಕರಣ ಪತ್ರ. ಈ ದೃಢೀಕರಣ ಪತ್ರದಲ್ಲಿ ವೆಂಕಟೇಶ್ ಸಾಕಿನ್ ಗಂಗಾವತಿ ಅಂತೇಳಿ ಹೆಸರು, ಫೋನ್ ನಂಬರ್ ಹಾಕ್ತಾರೆ. ಈ ನಂಬರಿಗೆ ಫೋನ್ ಮಾಡಿದ್ರೆ ನಾನಾ ಹುಬ್ಬಳ್ಳಿ ಅಂತೇಳಿ ಒಬ್ಬರು ಮುಸ್ಲಿಮ್ಸ್ ಅವ್ರ ನಂಬರ್ ಇದು. ನಾನಾ ಹುಬ್ಬಳ್ಳಿ ಅಂತ ನಾವು ಮಾತಾಡೋದ್ರಿ, ಕ್ಯಾವನ ಬೋಲಿ ಅಂತಾರೆ. ಆಮೇಲೆ ಎರಡನೇ ನಂಬರು ಶೇಖರಪ್ಪ ಸಾಕಿನ್ ಗಂಗಾವತಿ ಅಂತಾರೆ. ಫೋನ್ ನಂಬರ್ ಹಾಕ್ತಾರೆ. ಫೋನ್ ಮಾಡಿದ್ರೆ ನಾನು ರಾಕೇಶ್ ರೀ ಅಂತಾರೆ. ನಾನು ಶೇಖರಪ್ಪ ಅಲ್ಲ, ರಾಕೇಶ್ ಅಂತಾರೆ. ಮೂರನೇದು ಫಕೀರಪ್ಪ ಸಾಕಿನ್ ಗಂಗಾವತಿ ಅಂತಾರೆ. ಫೋನ್ ಮಾಡಿ ಕೇಳಿದ್ರೆ ನನ್ನ ಹೆಸರು ಮುದ್ದಣ್ಣನವರ್ರಿ, ನಾವು ಬೆಳಗಾವಿಯವ್ರು ಅಂತಾರೆ. ಬೆಳಗಾವಿಯವ್ರ ನಂಬರ್ ಹಾಕ್ತಾರೆ ಇಲ್ಲಿ. ಇದು ದೃಢೀಕರಣ ಪತ್ರದಲ್ಲಿ ಕೂಡ ಈ ರೀತಿ ಇದೆ. ದೂರು ಕೊಟ್ಟರೆ CO ಯಾರೇ ಬರೀತಾರೆ, ಡಬ್ಲ್ಯೂ ಬರೀತಾರೆ. ಖುದ್ದಾಗಿ ಇದು ದೂರಜ್ಜಿ ಕೊಟ್ಟಿದ್ದೀನಿ ನಾನು, ಸರ್ ಹಿಂಗೆ ತನಿಖೆ ಮಾಡಿರಿ ಅಂತ. ಅವ್ರೇನು ಮಾಡಿದ್ರು, ಆರಂಭದಲ್ಲಿ ಒಂದು ದೇವಸ್ಥಾನದ ತನಿಖೆ ಮಾಡಿದರು. ತನಿಖೆಗೆ ಅಲ್ಲಿ AWO ನೇಮಕ ಮಾಡಿದರು ಈ ದೇವಸ್ಥಾನಕ್ಕೆ. ಅವ್ರು ಹೋಗಿ ನೇಮಕ ಮಾಡಿ ಹೋಗಿ ಪರಿಶೀಲನೆ ಮಾಡಿ ಬಂದಾರ. ಇನ್ನೂ ವರದಿ ಕೊಟ್ಟಿಲ್ಲ. ಆ ವರದಿ ಕೊಟ್ಟರೆ ಗೊತ್ತಾಗ್ತದೆ.
ಕೊಟ್ಟಿಲ್ಲ, ಇನ್ನೂ ವರದಿ ಕೊಟ್ಟಿಲ್ಲ. ಸರ್ ಒಟ್ಟಾರೆಯಾಗಿ ನೀವೇನು ಆಗ್ರಹ ಮಾಡ್ತೀರಿ ಈಗ ಇಲ್ಲಿವರೆಗೆ ನಿಮ್ಮ ವಿರುದ್ಧ ಮಾಡಿದ್ದು ಗಂಗಾವತಿಯ ಜನಕರ ರವಿವಾರ ದಿನಪತ್ರಿಕೆ ಗಂಗಾ ವಿಧಾನ ಕ್ಷೇತ್ರದ ವಿನೋದಗಳಲ್ಲಿ ಯಾವ ಕಾರ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಂತರ ಈ ಗೊಂದಲಗಳಿಗಾಗಿ ಕರ್ನಾಟಕ ರಕ್ಷಣಾ ಗೊಂದಲಿಸಿದ್ದಾರೆ. ಮುಂದೆ ಸಹಾಯ ದುಡ್ಡು ಹೆಚ್ಚುವಳಿ ಮಾಡಿ ಕಾಮಗಾರಿ ಖುದ್ದಾಗಿ ಭೇಟಿ ಕೊಟ್ಟಿದ್ರು. ಅವರು ಗಂಭೀರವಾಗಿ ದಿನಗಳಿಗೆ ಭೇಟಿ ಕೊಟ್ಟಿಲ್ಲ. ಅಧಿಕಾರಿಗಳ ಮಾತು ಕೇಳ್ಕೊಂಡ ಕಾಮಗಾರಿ ನನ್ನೆಲ್ಲರ ದಾಖಲೆಗಳ ಪ್ರಕಾರ ನಿರ್ವಹಣೆ ಕಾಮಗಾರಿ ಆಗೇ ಇಲ್ಲ. ಈ ಮೂಲಕ ನಾನು ಹೇಳ್ತಾ ಇದ್ದೇನೆ, ಸ್ವಾಭಿಮಾನಿ ರಕ್ಷಣಾ ಸುಮಾರು 20-25 ನಿರಂತರ ಮಾಡುವ ಘಟನೆ. ಈ ಸರಿ ಯಾವುದೇ ದಾಖಲೆ ಇಲ್ಲ, ಯಾವುದೇ ಪತ್ರಿಕಾಗೋಷ್ಠಿ ಇವತ್ತು ದಾಖಲೆ ಸಹಿತ ತಮ್ಮ ಗಮನಕ್ಕೆ ತಂದಿದ್ದೇನೆ. ನಮ್ಮ ಸಂಘಟನೆ ಯಾವುದೇ ಬ್ಲಾಕ್ ಮೇಲ್ ಆಗಲಿ ಇನ್ನೊಂದು ತೊಂದಿಲ್ಲ. ಹಾಗೇನಾದರೂ ಯಾರಾದರೂ ಮಾಡಿದ್ರೆ ಈಗಾಗಲೇ ಸ್ವಾಭಿಮಾನಿ ಈಗಾಗಲೇ ಬ್ಲಾಕ್ ಮಾಡಿಲ್ಲ. ಮಾಹಿತಿ ಹಕ್ಕು ಇರೋದು, ಮಾಹಿತಿ ದಾಖಲೆಗಳನ್ನು ತಗೊಳ್ಳಿಕ್ಕೆ ಇದೆ ವಿನಃ ಬ್ಲಾಕ್ ಮೇಲ್ ಮಾಡಲಿಕ್ಕಿಲ್ಲ. ಮಾಹಿತಿ ಹಕ್ಕಿನ ತಗೇ ಇವತ್ತು ದಾಖಲೆಗಳು ಮಾಡ್ತಾರೆ. ನೀವು ಕಟ್ಟತಕ್ಕಂಥ ತೆರಿಗೆ ಹಣನ ಇವತ್ತು ಅಧಿಕಾರಿಗಳು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ನಾನು ಬಿಡುಗಡೆ ಮಾಡಿರ್ತಕ್ಕಂಥ 4 ಜನ ಗುತ್ತಿಗೆದಾರರು, ಮೆಹಬೂಬ್ ಪಾಷನ್ನ ಇದ್ದಾನೆ, ಒಂದು ದೇಸಾಯಿ ಅಂತಕ್ಕಂಥ ವ್ಯಕ್ತಿ 4, ಒಟ್ಟು 4 ಜನದಾರರು ಏನು 4 ಕಾಮ ನಿರ್ವಹಿಸಿದಾರಲ್ಲ, 3 ಜನ ಗುತ್ತಿಗೆದಾರರು ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಅನುದಾನ ಹೆಚ್ಚುವಳಿ ಮಾಡಿದ್ದಾರೆ. ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು, ಅವ್ರ ಲೈಸೆನ್ಸನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಅಧಿಕಾರ ಯಾಕಂದರೆ ಇದಕ್ಕೆ ಡಬ್ಲಿ ಎಲ್ಲ ಅಧಿಕಾರಿಗಳು ಹಂತದ ಸಹಿ ಇರ್ತದೆ. ಅವರು ಕೂಡ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಗುತ್ತಿಗೆದಾರನ ಇದೆಯಲ್ಲ ಹೆಚ್ಚುಳಿಯಾದ ದುಡ್ಡು ಅವ್ರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅನುದಾನ ದುರ್ಬಳಕೆಯಾದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಆಯಾ ದೇವಸ್ಥಾನಗಳಿಗೆ ಕಾಮಗಾರಿ ನಿರ್ವಹಿಸಬೇಕು. ಯಾರ ಕೈಯಾಗ ದುಡ್ಡು ಕೊಡೋಕ್ಕೇನು ಸರ್ಕಾರ ನಿಯಮಾವಳಿ ಪ್ರಕಾರ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.